ಬೆಂಗಳೂರಲ್ಲಿ ನೋಡ್ತಿರಲ್ಲ 250 ರೂಪಾಯಿ ಕೆಜಿಗೆ ಅಂತ. ನೋಡ್ರಪ್ಪ, ಇದೆ 250 ರೂಪಾಯಿ ಕೆಜಿ ಹಣ್ಣು. ಇದನ್ನ ನಮ್ ಕಡೆ ನೇರಳೆ ಹಣ್ಣು ಅಂತ ಕರೀತಾರೆ. ಇಂಗ್ಲಿಷ್ನ ಅಭಿಮಾನಿಗಳು ಇಂಗ್ಲಿಷ್ನಲ್ಲಿ ಏನಂತ ಕರೀತಾರೆ ಅಂತ ನಾನು ಹೇಳಕ್ ಆಗಲ್ಲ, ಯಾಕಂದ್ರೆ ನಂಗೀಗ ಸದ್ಯಕ್ಕೆ ಮರೆತ ಹೋಗಿದೆ ಹೆಸರು. ಮರ, ನೇರಳೆ ಹಣ್ಣಿನ ಮರ. ನೋಡ್ರಪ್ಪ, ಯಾರೋ ಅಂಬು ಅಂತಿದ ಮಹಾನ್ ಭಾವುಗಳೆಲ್ಲ ನೋಡ್ಕೊಳ್ಳಿ. ಅದು ಬಂದು ಈ ದ್ರಾಕ್ಷಿ ಬಿಡುತ್ತಲ್ಲ, ಆ ತರ ಅಂಬಲ್ ಬಿಡುತ್ತಾ ಮರದಲ್ಲಿ ಬಿಡುತ್ತಾ ಅಂತ ಕೇಳಿದ್ರು. ಅದು ಚೆನ್ನಾಗಿ ತಗೊಳಪ್ಪ, ಫ್ರೆಶ್ ಇಟ್ಕೋ ಹತ್ತಾ ಇದ್ದಾರೆ. ಜೈ ಬಜರಂಗ ಬಲಿ. ಚಿಕ್ಕಪ್ಪ ಹೆಂಗ್ ಗೊತ್ತಿತ್ತು? ಚಿಕ್ಕಪ್ಪ ಒಂದೇ ಸತಿ ಹತ್ಬಿಡ್ತು. ಬೀಳ್ತೇವೆ, ಹುಷಾರು. ಏನ್ ಭಯ ಆಗ್ತಿತ್ತು? ಓಕೆನಾ, ನಾನೇ ಕಾಣಿಸ್ತಿಲ್ಲ. ಇದು ಹಣ್ಣಾಗೈತೆ ನೋಡಿ, ಇಷ್ಟು ಬ್ಲಾಕ್ ಇದೆ. ಒಂಥರ ಹಣ್ಣಾದ್ರೆ ಒಂಥರ ಶೇಪ್ ಬರುತ್ತೆ, ಹಣ್ಣು ಒಂದ್ ಶೈನಿಂಗ್ ಬರುತ್ತದೆ ಅಂತಾರಲ್ಲ ಹಂಗೆ. ಈ ನಾವು ಯಾವಾಗೆಲ್ಲ ಚಿಕ್ಕ ವಯಸ್ಸಾಗಿ ಕಿತ್ಕೊಂಡು ಹೋಗ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಇಟ್ಬಿಡಿವಿ. ಉಪ್ಪು ಹಾಕಿ ಇಟ್ಬಿಟ್ಟು ಸೊ ಅವಾಗ ಉಪ್ಪು ನೀರಿನ ಅಂಶ ಇಳ್ಕೊಳ್ಳುತ್ತಲ್ಲ, ಉಪ್ಪಿನ ನೀರಿನ ಅಂಶ ಇಳ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರೋದು ಬೀಜ ಇದು. ಇದಕ್ಕೆ ಯಾವುದೇ ರೀತಿ ಔಷಧಿ ಸಿಂಪರಣೆ ಆಗ್ಲಿ ಮತ್ತೊಂದು ಮಗದೊಂದು ಏನು ಮಾಡಿರಲ್ಲ. ಇದು ನ್ಯಾಚುರಲ್. ಸೊ ಗಿಡದ ಕಾಯಿ ಬಿಡುತ್ತೆ, ಆಟೋಮೆಟಿಕ್ ಮಳೆ ಬಂದು ಬೇಗ ಬಿದ್ರೆ ಚೆನ್ನಾಗಿ ಹಣ್ಣು ಬೇಗ ಬೇಗ ದಪ್ಪ ಆಯ್ತವೆ, ಇಲ್ಲಾಂದ್ರೆ ಸಣ್ಣ ಸಣ್ಣಕ್ಕೆ ಹಣ್ಣು ಆಗ್ಬಿಡ್ತವೆ. ಇವೆಲ್ಲ ಕಪ್ಪು, ಇಲ್ಲೆಲ್ಲ ಈ ಕಪ್ಪುಗೆ ಏನೇನ್ ಕಾಣಿಸುತ್ತೆ ಅವೆಲ್ಲ 100% 200% ಹಣ್ಣು. ಮರದಲ್ಲೆಲ್ಲ ಫುಲ್ಲು ಕಲರ್ 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 ಕಲರ್. ಮರನೇ ಗ್ರೀನ್ ಆಗಿರ್ಬೇಕಲ್ವಾ ಈ ಮರ, ಆರೆಂಜು ಬ್ಲಾಕು ಹೇಳ್ತಾರೆ ತಂದ್ಕೊಡು ಅಂತ. ಬಟ್ ಇಲ್ಲಿಂದ ಬೆಂಗಳೂರು ತಗೊಂಡು ಹೋಗೋದು ಕಷ್ಟ, ಅದಕ್ಕೆ ದಯವಿಟ್ಟು ಯಾರು ಕೇಳಕ್ ಹೋಗ್ಬೇಡಿ. ನಿಮ್ ತಿನ್ಬೇಕು ಅಂತ ನ್ಯಾಚುರಲ್ ಫುಡ್ ತಿನ್ಬೇಕು, ಗಿಡದಲ್ಲೇ ಕಿತ್ಕೊಂಡು ಅಂದ್ರೆ ದಯವಿಟ್ಟು. ನೇರಳೆ ಹಣ್ಣಿನೆಲ್ಲ 2 ತರ ಬರ್ತೈತೆ. ಒಂದ್ ನೇರಳೆ ಹಣ್ಣು, ಜುಮ್ ನೇರಳೆ ಹಣ್ಣು, ಇನ್ನೊಂದು ನಾಯಿ ನೇರಳೆ ಹಣ್ಣು ಅಂತ ಕರೀತಾರೆ. ಇದು ಬಂದು ಜುಮ್ ನೇರಳೆ ಹಣ್ಣು. ಆಲ್ಮೋಸ್ಟ್ ಎಲ್ಲ ಸೇಲ್ ಆಗೋ ಜುಮ್ ನೇರಳೆ ಹಣ್ಣು ಅಂತೆ. ನಾಯಿ ನೇರಳೆ ಹಣ್ಣು ಆಲ್ಮೋಸ್ಟ್ ಎಲ್ಲ ರೋಡ್ ಸೈಡ್ ಅಲ್ಲಿ ಹಾಕಿರ್ತಾರೆ. ಹಾಯ್, ಹಲೋ, ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಸ್ನೇಹಿತರೆ, ನಾನು ಇವತ್ತು ಮತ್ತೊಂದು ವಿಡಿಯೋನ ಅದೇ ಫೀಲ್ಡ್ ಅಲ್ಲಿ ಮತ್ತೆ ಮಾಡ್ತಿರೋ ಉದ್ದೇಶ ತಿಳಿಸ್ತೀನಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಏನಂದ್ರೆ ಇವಾಗ ಬೆಂಗಳೂರಲ್ಲಿ ನೀವೇ 250 ರೂಪಾಯಿ ಕೊಟ್ಬಿಟ್ಟು ಈ ನೇರಳೆ ಹಣ್ಣು ಅಂತ ತಿಂತೀರ ಗೊತ್ತಾ? ಕಪ್ಪು ಕಪ್ಪು ನೇರಳೆ ಹಣ್ಣು ಉಪ್ಪಾಕೊಂಡು ತಿಂತಾರಲ್ಲ, ಅದನ್ನ ನಾನು ಇವತ್ತು ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ಅದು ಎಷ್ಟೋ ಜನ ನನ್ನ ಕ್ವಶನ್ ಕೇಳೋರೆ, ಸೊ ಅದರಿಂದ ಈ ವಿಡಿಯೋ ಅನ್ಕೊಳ್ಳಿ. ಗೊತ್ತಿರೋರು ಓಕೆ, ಗೊತ್ತಿಲ್ಲದವ್ರಿಗೆ ಈ ವಿಡಿಯೋ. ಏನಂದ್ರೆ ಕೆಲವ್ರು ನನ್ ಕೇಳಿದೇನು ಅಂದ್ರೆ, ಅದು ಬಂದು ಈ ದ್ರಾಕ್ಷಿ ಬಿಡುತ್ತಲ್ಲ, ಆ ತರ ಅಂಬಲ್ ಬಿಡುತ್ತಾ ಮರದಲ್ಲಿ ಬಿಡುತ್ತಾ ಅಂತ ಕೇಳಿದ್ರು. ಸೊ ನಾನು ಅದಕ್ಕೆ ಅವ್ರಿಗೆ ಆನ್ಸರ್ ಹೇಳ್ದೆ, ಸ್ವಲ್ಪ ಟೈಮ್ ಕೊಡಿ, ನಾನು ಅದನ್ನ ನಿಮಗೆ ವಿಡಿಯೋ ಸಮೇತ ತಂದು ತೋರಿಸ್ತೀನಿ, ಹಂಗೆ ಹಿಂಗೆ ಅಂತ ಏನೋ ಹೇಳಿದ್ದೆ. ಹೇಳಿ ಬಹುಶಃ ಒಂದು 6 ತಿಂಗಳಾಗಿರ್ಬೋದೇನೋ. ಯಾಕೆ 6 ತಿಂಗಳು ವೆಯ್ಟ್ ಮಾಡಿದ್ದೀನಿ, ಬಿಕಾಸ್ ಆಫ್ ಅದ್ರದ್ದು ಪೀರಿಯಡ್ ಬರ್ಬೇಕಲ್ಲ, ಈಗ ಹಣ್ಣಿಂದು ಸಮಯ ಬರ್ಬೇಕಲ್ಲ, ಆ ಮಂತಿಗೆ ಬರ್ಬೇಕಲ್ಲ, ಅದಕ್ಕೆ. ಸೊ ಇಲ್ಲಿ ಬಿಟ್ಟಿದೆ ನೇರಳೆ ಹಣ್ಣು, ನಾನು ನಿಮ್ಗೆ ಅದನ್ನ ತೋರಿಸ್ತೀನಿ. ಈ ನಾವೇನು ಬೆಂಗಳೂರು 250 ರೂಪಾಯಿ ಗುರು 1 kg 250 ರೂಪಾಯಿ ಗುರು. ನಾನು ಮೊನ್ನೆ ಆಫೀಸಿಂದ ಬರ್ತಾ ಅಲ್ಲಿ ಸೈಡಲ್ಲಿ ತೆಳ್ಳಗಾಡಿ ಹಾಕೊಂಡು ಮಾಡ್ತಾ ಇದ್ರು. ಅವ್ರೇನು ಬೋರ್ಡ್ ಏನು ಹಾಕಿರ್ಲಿಲ್ಲ ಸಾಮಾನ್ಯವಾಗಿ. ನಾನು ಹೆಂಗೆ ಹೋಗಿ ಕೇಳಿದೆ, ಏನಣ್ಣ ಹೆಂಗೆ ರೈಟು ಹೆಂಗೆ ನಡೀತಾ ಐತೆ ವ್ಯಾಪಾರ, ಹಂಗೆ ಹಿಂಗೆ ಮಾತಾಡ್ಸ್ಕೊಂಡು ನಿಂತಿದ್ದೆ. ಅವಾಗ ಹೇಳಿದ್ರು, ಮಗ 250 ರೂಪಾಯಿ ಮಗ, ಬಟ್ ಚೆನ್ನಾಗಿ ಸೇಲ್ ಆಗ್ತಾ ಐತೆ. ಸೊ ನಾವು ತಂದು ಹಾಕೊಂಡಿದ್ಕೂ ಲಾಸ್ ಇಲ್ಲ. ಬಟ್ ಏನಂದ್ರೆ ರೈತರು ತಗೊಳ್ಬೇಕಾದ್ರೆ ಮರ ಸಮೇತ ತಗೊಂಡ್ಬಿಡ್ತಾರೆ. ಸೊ ಅದು ಕಮ್ಮಿಗೆ ಸಿಕ್ಬಿಡುತ್ತೆ. ಒಂದೊಂದ್ಸಲ ಬರೀ 500 ರೂಪಾಯಿಗೆ, ಅದು ಎಷ್ಟಾರು ಬಿಡ್ಲಿ ಹಣ್ಣು, ಬರೀ 500 ರೂಪಾಯಿಗೆ, 2000 ರೂಪಾಯಿಗೆ, ಇವನ್ ನಾನು 100 ರೂಪಾಯಿಗೆ ತಗೊಂಡ್ರೆ ಮರಗಳು ನೋಡಿದ್ದೀನಿ. ಡಿಪೆಂಡ್ ಆನ್ ಮರಗಳು. ಬಟ್ ಒಂದು ಸಖತ್ತಾಗಿತ್ತು ಮರ ಅಂದ್ರೆ ಒಂದು 500 ರೂಪಾಯಿಗಾದ್ರೂ ಕೊಟ್ಟೆ ಕೊಡ್ತಾರೆ. ಸೊ ಸಂಪೂರ್ಣ ವಿಡಿಯೋನ ನಾನು ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಇದು ಬಂದು ನಾವು ಹಣ್ಣನ್ನು ಹುಡ್ಕೊಂಡು ಹೋಗ್ತಾ ಇದೀವಲ್ಲ, ಆ ರೂಟ್ ಇದು. ಈ ರೂಟಲ್ಲೇ ಮರ ಇರೋದು. ನಮ್ಮ ತೋಟದ ಪಕ್ಕ ಒಬ್ರು ತೋಟ ಇದೆ. ಈ ಬೈಲ್ ನೋಡ್ತಿದ್ದೀರಲ್ಲ, ಈ ಬೈಲೆಲ್ಲ ಅವ್ರದ್ದೇ. ಸೊ ನಾನೀಗ ಅವ್ರ ತೋಟಕ್ಕೆ ಬಂದಿದ್ದೀನಿ. ನಿಮ್ಗೆ ತೋರ್ಸಕ್ಕೋಸ್ಕರ ಕ್ಯಾಮ್ರಾ ತಗೊಂಬಂದು ಬೆಳಿಗ್ಗೆ ಹಿಂಗೆ ತೋಟದ ಹತ್ರ ಬಂದಿದೆ. ಸೊ ಅವಾಗ ಇಲ್ಲಿ ಇತ್ತು ಹಣ್ಣು.
ಹಂಗ ಕೇಳ್ತಿದ್ದೋ ನಮ್ಮ ಸ್ನೇಹಿತರು, ಅವ್ರಿಗೆ ತೋರ್ಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಬೋದು ಅಂದ್ಬಿಟ್ಟು ಇವತ್ತು ಬಂದಿದ್ದೀನಿ. ಬಟ್ ಆಲ್ರೆಡಿ ಹಣ್ಣು ಸ್ಟಾರ್ಟ್ ಆಗಿ ಸ್ವಲ್ಪ ದಿನಗಳು ಆಗೋಗಿದ್ದು, ಸ್ವಲ್ಪ ಗಿಡದಲ್ಲಿ ಹಣ್ಣೆಲ್ಲ ಕಡಿಮೆ. ಇವಾಗ ಏನಪ್ಪ ಅವಾಗೆಲ್ಲ ನಾವು ಚಿಕ್ಕ ವಯಸ್ಸು, ನನಗೆ ಚಿಕ್ಕವನೇ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಈ ಸ್ಕೂಲು ಹೋಗ್ಬೇಕಾರೆಲ್ಲ ಈ ಹಣ್ಣುಗಳು ನಾವೆಷ್ಟು ನಮ್ಮ ಫ್ರೆಂಡ್ಸು, ನಮ್ಮ ಅಕ್ಕಪಕ್ಕದವರು, ನನ್ನ ಸ್ನೇಹಿತರು ಎಲ್ಲ ಹೆಂಗ್ ಬಿದ್ದು ಓಡೋಗು ಅಂದ್ರೆ, ನಮ್ಮ ಸ್ನೇಹಿತ ಒಬ್ಬ ಯತೀಶ ಅಂತ ಅವನೇ ನಾನು ಅವನು ಹೆಂಗ್ ತಿಂತಿದ್ದ ಈ ಹಣ್ಣ ಅಂದ್ರೆ ಆರೆಂಜ್ ತಿಂತಿದ್ದ. ಇವಾಗ ನೋಡ್ರಿ ಹಣ್ಣೆ ತಿಳ್ದಂಗ ಆಗ್ಬಿಟ್ರು. ನೀವು ಬೆಂಗಳೂರಲ್ಲಿ ನೋಡ್ತಿರಲ್ಲ 250 ರೂಪಾಯಿ ಕೆಜಿಗೆ ಅಂತ. ನೋಡ್ರಪ್ಪ ಇದೇ 250 ರೂಪಾಯಿ ಕೆಜಿ ಹಣ್ಣು. ಇದನ್ನ ನಮ್ಮ ಕಡೆ ನೇರ್ಲೆ ಹಣ್ಣು ಅಂತ ಕರೀತಾರೆ. ಇಂಗ್ಲಿಷ್ನ ಅಭಿಮಾನಿಗಳು ಇಂಗ್ಲಿಷ್ನಲ್ಲಿ ಏನಂತ ಕರೀತಾರೆ ಅಂತ ನಾನು ಹೇಳಕ್ ಆಗಲ್ಲ, ಯಾಕಂದ್ರೆ ನಂಗೀಗ ಸದ್ಯಕ್ಕೆ ಮರೆತ ಹೋಗಿದ್ದೇವೆ ಹೆಸರು. ನೋಡಿ ಇದೆಲ್ಲ ಫುಲ್ಲು ಕಾಯಿ. ಇದಾದ್ರು ಹಣ್ಣಾಗಿಲ್ಲ, ಸೊ ಬ್ಲಾಕ್ ತರ ಕಾಣಿಸಿದೆ, ಬಟ್ ಇದು ಹಣ್ಣಿಲ್ಲ. ಇದು ಪೀಚ್ ಅಂತಾರಲ್ಲ, ಪೀಚು ಸ್ವಲ್ಪ ಬಲ್ದಿರೋದು. ಅದಾದ್ಮೇಲೆ ಈ ಕಲರು, ಅದಾದ್ಮೇಲೆ ಮತ್ತೆ ಇಲ್ಲಿ ನೋಡಿ ಈ ತರ ಕಾಣಿಸ್ತಿದೆಯಲ್ಲ, ಸ್ವಲ್ಪ ಆರೆಂಜು ಬ್ಲಾಕು, ಅದಾದ್ಮೇಲೆ ಸ್ವಲ್ಪ ಬ್ಲಾಕು, ಈ ರೀತಿ ಏನ್ ದ್ರಾಕ್ಷಿ ತರನೇ ಬಿಡುತ್ತೆ ಕೊಂಚು. ಆದ್ರೆ ದ್ರಾಕ್ಷಿ ಅಲ್ಲ, ಆಮೇಲೆ ಯಾರು ದ್ರಾಕ್ಷಿ ಅನ್ಕೊಂಡ್ಬಿಟ್ಟಿರೋ, ದ್ರಾಕ್ಷಿಗೆ ಇದು ಬೇಜಾನ್ ಡಿಫ್ರೆನ್ಸ್ ಐತೆ ನೋಡಿ. ಒಂದ್ರಲ್ಲಿ ಈ ತೆಂಗಿನಕಾಯಿ ಮರಗಳಲ್ಲೆಲ್ಲ ಒಂದ್ ಗೋದಿ ಕಿತ್ತರೆ ಎಲ್ಲ ಹಣ್ಣಾಗಿರ್ತವೆ, ಹಂಗಲ್ಲ ಇದ್ರಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ನೋಡಿ. ಇದು ಮರ, ನೇರ್ಲೆ ಹಣ್ಣಿನ ಮರ. ನೋಡ್ರಪ್ಪ ಯಾರೋ ಅಂಬು ಅಂತಿದ ಮಹಾನ್ ಭಾವುಗಳೆಲ್ಲ ನೋಡ್ಕೊಳ್ಳಿ. ನಮ್ಮ ಸೂರ್ಯ ರಶ್ಮಿ ಕಿರಣಗಳು ಬರ್ತಿದ್ದಾರೆ ಮಧ್ಯದಿಂದ ನೋಡಿ. ಇದು ಮರ, ಅದು ಮರ, ಸಿಕ್ಕಾಪಟ್ಟೆ ಹಣ್ಣಿದೆ ಗಿಡದಲ್ಲಿ. ಬಟ್ ನಮಗೆ ಬಿಸಿಲು ಹೊಡಿತೈತೆ, ಸೊ ಅದರಿಂದ ಕಾಣಿಸ್ತಾ ಇಲ್ಲ. ನಾನು ನಿಮ್ಗೆ ಆದಷ್ಟು ತೋರಿಸ್ತೀನಿ ನೋಡಿ. ಇದೊಂದು ಮರ, ಅಲ್ಲಿ ಮುಂದೆ ಒಂದು ಮರ ಐತೆ, ಓಕೆನಾ. ಇದು ನೇರಳೆ ಹಣ್ಣಿನ ಮರ. ನೀವು ಇಲ್ಲೇನು ನೋಡ್ತಿದ್ದೀರ ಇವೆಲ್ಲ ನೇರಳೆ ಹಣ್ಣಿನ ಮರ. ನಾನು ನಿಮ್ಗೆ ಬೇರೆ ಬೇರೆ ಹಣ್ಣುಗಳನ್ನ ತೋರಿಸ್ತೀನಿ, ನಿಮಿಷ. ಇಲ್ಲಿ ನೋಡಿ, ಇಲ್ಲಿ ಉತ್ತ ಎಲ್ಲ ಐತೆ ಇಲ್ಲಿ. ನಿಮಿಷ ಅದು ಜೂಮ್ ಜಾಸ್ತಿ ಮಾಡಿ. ಅಲ್ಲ ತಿನ್ಬೇಡ, ಕೆಳಗಡೆ ಹಾಕೊಳ್ಳು. ಕೆಳಗಡೆ ಹೇಳ್ತಾರೆ ಬೀಳ್ತಾವಲ್ಲಪ್ಪ. ಎಷ್ಟೊಂದಿದ್ದ ಮನೆಯೆಲ್ಲ ಬರ್ಕೊಳ್ಳಬೇಕು. ಚೆನ್ನಾಯ್ತು ಅಕ್ಕ, ತಿನ್ನೋ. ಅದು ನಿಮ್ಗೆ ತಿನ್ನೋದಾಗ ತಿನ್ನೋದು ನಿಮ್ಗೆ ಏನಾಗಲ್ಲ, ತಿನ್ನೋದು ಏನಾಗಲ್ಲ. ತಿನ್ನೋದಿರು ನಾವು ತಿನ್ನೋದು ಯಾವಪ್ಪ ಅದು. ಇಲ್ಲ ನೋಡು, ನನ್ನ ನೋಡು ಇಲ್ಲಿ ಇಲ್ಲಿ ನೋಡು, ಅದು ಇಲ್ಲಿ ನೋಡು ನೋಡುವ ತಿಂದ ಇಲ್ಲ. ಚೆನ್ನಾಗೈತೆ, ಚೆನ್ನಾಗಿ. ನನಗೆ ನೋಡುವ ಕಚ್ಚು ಫುಲ್ಲು. ಅದು ಇಲ್ಲಿ, ಇಲ್ಲಿ, ಅದು ಇಲ್ಲಿ. ನಾನು ಸ್ವಲ್ಪ ಕಚ್ಚಲ್ಲ, ಅದೆಲ್ಲ ಉಳ್ಳೆಲ್ಲ ಉಳಿತದ ಹೋಯ್ತು ಕಚ್ಚು. ಜಾಮು ಜಂಬು ಈ ಕಡೆ ಬಾತು. ಅದು ಚೆನ್ನಾಗಿ ತಗೊಳಪ್ಪ, ಫ್ರೆಶ್ ಇಟ್ಕೊ. ಮರ ಹಚ್ತಾ ಇದ್ದಾರೆ. ಚೆನ್ನಾಗಿದ್ದು. ಕವರ್ ಕೊಡು. ಮಾಡಿದೆ, ಆಯ್ತಲ್ವಾ? ಆಯ್ತೈತಿ. ನಾನು ಹತ್ತೀನಿ. ಮರ ಹತ್ತುತ್ತಾ ಇದ್ದಾರೆ. ಅಲ್ಲ ನನ್ನ ಕಾಲ್ ಅದನ್ನು ಯಾಕೆ ಬರ್ತೀಯ ಅಲ್ಲಿ? ಅಲ್ಲಿ ಅದು ಬರೋಕ್ಕಾಗುತ್ತಾ? ಅದು ಇನ್ನು ಹಿಂದಕ್ಕೆ ಹೋಗಪ್ಪ. ಹೋಗ್ತಾನು ಅದು. ಜೈ ಬಜರಂಗ ಬಲಿ. ಚಂದ್ರ ಚಿಕ್ಕಪ್ಪ ಹೆಂಗ್ ಗೊತ್ತಿತ್ತು? ಚಂದ್ರ ಚಿಕ್ಕಪ್ಪ ಒಂದೇ ಸತಿ ಹತ್ಬಿಡ್ತು. ಆದ್ಮೇಲೆ ಬರಬೇಕು. ಬಾ ಬೀಳ್ತೀವಿ, ಹುಷಾರು. ಏನು ಭಯ ಆಗ್ತಿತ್ತು? ಹುಷಾರು ಹೇಳೋದು. ಹುಷಾರು. ಹಿಂಗೆ ಮರ ಹತ್ತೋದು.
ಔಷಧಿ. ಇಲ್ಲಿ ಹೋಗಿ ದೊಡ್ಡ ದೊಡ್ಡ ಗಂಟು ಕೆಂಜ್ಗಾಯ್ತು ಹುಷಾರು. ಇರು ಹಂಗೆ ಇಡು. ಕವರ್ ಇಲ್ಲ ಬಿಟ್ಬಿಡು ಕವರ್ ನಾವಿಗೆ ಟೌಸು ಇದಕ್ಕೆ ಬಿಡ ಇದು ಎಳಿತದೆ. ಅದು ಹೋಗ ಮನೆಗೆ ಹೋಗ, ಇರಿಟೇಷನ್ ಕೊಡ್ತಾರೆ. ಏನೋ ನೀನು ಹಂಗೆ ಇದ್ದ, ಚಿಕ್ಕ ಹುಡುಗ ಇದ್ದಾಗ ಗೊತ್ತಿರಲಿಲ್ಲ ಹೊಲ್ತಕ್ಕೆ. ಮಲ್ಕೊಳತ್ತಲ್ಲ ನೀನು ಜಾಗ ಕೊಡಿ. ತನು ಇರೋ ಅದು ಇರೋ ತನು ಹೋಗೋ. ಹೋಗ್ತಾನು ಹೋಗು, ಅಲ್ಲಿ ಕರ್ಕೊಂಬ. ಇಲ್ಲ ನೀನು ಅಲ್ಲಿ ಹೋಗು. ಇದು ಒಂದು ಅದು ಇಳಿ. ಬಂದಿಲ್ಲ ಗೊತ್ತು. ಇಳಿ ಇಲ್ಲ ನೋಡ್ಕೊತೀನಿ. ಇಳಿ ಬಿಡಿ. ಅಲ್ಲಿ ಕರ್ಕೊಂಬ. ಇಲ್ಲ ನೀನು ಅಲ್ಲಿ ಹೋಗು. ಇದು ಒಂದು ಅದು ಇಳಿ. ಬಂದಿಲ್ಲ ಗೊತ್ತು. ಇಳಿ ಇಲ್ಲ ಭಯ ಆಯ್ತದ ಗುರು. ನೋಡಿ ಇದು ನೇರಳೆ ಹಣ್ಣಿನ ಗಿಡ. ಸೊ ನೀವು ಇದನ್ನ ನೋಡ್ಬೋದು. ಬಹುಶಃ ಇದು ಹಣ್ಣಾಗಿದೆ ನೋಡಿ. ಹಣ್ಣಾಗಿದ್ರೆ ಈ ರೀತಿ ಫುಲ್ಲು ಬ್ಲಾಕ್ ಬರ್ತಾ ಇದೆ. ಓಕೆನಾ, ನಾನೇ ಕಾಣಿಸ್ತಿಲ್ಲ. ಇದು ಹಣ್ಣಾಗೈತೆ ನೋಡಿ, ಇಷ್ಟು ಬ್ಲಾಕ್ ಇದೆ. ಒಂಥರ ಹಣ್ಣಾದ್ರೆ ಒಂಥರ ಶೇಪ್ ಬರುತ್ತೆ, ಹಣ್ಣು ಒಂದು ಶೈನಿಂಗ್ ಬರುತ್ತದೆ ಅಂತಾರಲ್ಲ ಹಂಗೆ. ಇದು ಪಕ್ಕ 100% 200% ಹಣ್ಣು. ಸೊ ನಾನು ಇದನ್ನ ಹಿಂಗೆ ತಿಂದು ಟೇಸ್ಟ್ ಕೂಡ ಮಾಡ್ತೀನಿ ನೋಡಿ. ನೋಡ್ಕೊಬಿಡಿ ಹಣ್ಣು ಇದೇ 250 rupees per kg. ಒಂದೊಂದು ಕಡೆ 300 rupees. ತೋರಿಸ್ತೀನಿ, ತೊಳ್ಕೊಂತೀನಿ ಆದಷ್ಟು. ಯಾಕಂದ್ರೆ ನಾನು ಹಂಗೆ ತಿಂತಾ ಇದ್ದೀನಿ. ನೆನ್ನೆ ಫುಲ್ಲು ನಮ್ಮೂರಲ್ಲಿ ಮಳೆ ಬಂದು ಎಲ್ಲ ಕ್ಲೀನ್ ಮಾಡಿರ್ತಾರೆ ಮಳರಾಯ. ತೋರಿಸ್ತೀನಿ, ಸಕ್ಕತ್ತಾಗಿದೆ ನೋಡಿ. ಒಳಗಡೆ ಕಲರ್ ನೋಡಿ, ಹಣ್ಣಿದೆ. ಇದಕ್ಕೆ ಇನ್ನೊಂದೇನು ಅಂದ್ರೆ, ಈ ನಾವು ಯಾವಾಗೆಲ್ಲ ಚಿಕ್ಕ ವಯಸ್ಸಾಗಿ ಕಿತ್ಕೊಂಡು ಹೋಗ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಇಟ್ಬಿಡಿವಿ. ಉಪ್ಪು ಹಾಕಿ ಇಟ್ಬಿಟ್ಟು ಸೊ ಅವಾಗ ಉಪ್ಪು ನೀರಿನ ಅಂಶ ಇಳ್ಕೊಳ್ಳುತ್ತಲ್ಲ, ಉಪ್ಪಿನ ನೀರಿನ ಅಂಶ ಇಳ್ಕೊಂಡು ಒಳ್ಳೆ ಟೇಸ್ಟ್ ಬರೋದು. ಇದು ತಿನ್ಬಿಟ್ಟು ಆಮೇಲೆ ನಾವು ನಾಲ್ಗೆ ಚೆಕ್ ಮಾಡಿವಿ ಯಾರು ಎಷ್ಟು ತಿಂದವ್ರೆ ಅಂತ. ಬಿಕಾಸ್ ನಾಲ್ಗೆ ಫುಲ್ಲು ಕಲರ್ ಆಗ್ಬಿಟ್ಟಿರೋದು ನೋಡಿ. ಹಿಂಗೈತೆ ಈ ಫುಲ್ ಒಂದು 10 ಹಣ್ಣು ತಿನ್ಬಿಟ್ಟು ಫುಲ್ ಕಲರ್ ಆಗ್ಬಿಡ್ತದೆ ನಾಲ್ಗೆ. ಮತ್ತು ಹಣ್ಣು ಸಗದಾಗೈತೆ. ನೋಡಿ ಬೀಜ ಇದು. ಇದಕ್ಕೆ ಯಾವುದೇ ರೀತಿ ಔಷಧಿ ಸಿಂಪರಣೆ ಆಗ್ಲಿ ಮತ್ತೊಂದು ಮಗದೊಂದು ಏನು ಮಾಡಿರಲ್ಲ. ಇದು ನ್ಯಾಚುರಲ್. ಸೊ ಗಿಡದ ಕಾಯಿ ಬಿಡುತ್ತೆ, ಆಟೋಮೆಟಿಕ್ ಮಳೆ ಬಂದು ಬೇಗ ಬಿದ್ರೆ ಚೆನ್ನಾಗಿ ಹಣ್ಣು ಬೇಗ ದಪ್ಪ ಆಯ್ತವೆ. ಇಲ್ಲ ಸಣ್ಣ ಸಣ್ಣಕ್ಕೆ ಹಣ್ಣು ಆಗ್ಬಿಡ್ತವೆ. ಸಗದಾಗೈತೆ ಹಣ್ಣು. ತೋರಿಸ್ತೀನಿ ನೋಡಿ ನಿಮ್ಗೆ. ನೋಡಿ ಇವೆಲ್ಲ 100% ಹಣ್ಣು. ಯಾಕಂದ್ರೆ ಫುಲ್ಲು ಬ್ಲಾಕ್ ಆಗ್ಬಿಟ್ಟೈತಲ್ಲ ನೋಡಿ. ಇವೆಲ್ಲ ನೋಡಿ ಫುಲ್ಲು ಹಣ್ಣು. ಇವಾಗೆಲ್ಲ ಮಕ್ಳುಗಳೆಲ್ಲ ಯಾರು ತಿನ್ನಲ್ಲ ಅನ್ಕೋತೀನಿ, ನನ್ಗೆ ಗೊತ್ತಿರಂಗೆ. ಇವೆಲ್ಲ ಹಣ್ಣೆ ಆಲ್ಮೋಸ್ಟ್ ನೋಡಿ. ನೇರಳೆ ಮರದೊಂದಿಗೆ ನೇರಳೆ ಹಣ್ಣು ನಿಮ್ಗಿನ್ನೂ ಕಾಣಿಸ್ತೇವೆ ನೋಡಿ. ಕಪ್ಪು ದ್ರಾಕ್ಷಿ ನೋಡಿ. ಅದಾದ್ಮೇಲೆ ನೋಡಿ ಇಲ್ಲಿ ಉತ್ತಲ ಐತೆ. ರೈತ ಕಷ್ಟಗಳು ಹುಷಾರಾಗಿ ಓಡಾಡ್ಬೇಕಿಲ್ಲ ನೋಡಿ. ಬೇಲಿ ನಿಮ್ಗೆ ಕಾಣಿಸ್ತಿದ್ಯಾ ಇಲ್ವಾ ಗೊತ್ತಿಲ್ಲ. ಯಾವ ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ ನೋಡಿ. ಇವೆಲ್ಲ ಕಪ್ಪು. ಇಲ್ಲೆಲ್ಲ ಈ ಕಪ್ಪುಗೆ ಏನೇನು ಕಾಣಿಸ್ತದೆ ಅವೆಲ್ಲ 100% 200% ಹಣ್ಣು. ಮರದಲ್ಲೆಲ್ಲ ಫುಲ್ಲು ಕಲರ್. ಮರನೇ ಗ್ರೀನ್ ಆಗಿರ್ಬೇಕಲ್ವಾ. ಈ ಮರ ಆರೆಂಜು, ಬ್ಲಾಕು, ಗ್ರೀನು, ಒಂದು ಪರ್ಪಲ್ಲು. ಈ ಹಣ್ಣುಗಳು ಹೊಡೆದೋಗಿದೆ, ಪರ್ಪಲ್ ಆಗೋಯ್ತದೆ ನೋಡಿ. ಇದೆಲ್ಲ ಸ್ನೇಹಿತರು ಹೇಳ್ತಾರೆ ತಂದ್ಕೊಡು ಅಂತ. ಬಟ್ ಇಲ್ಲಿಂದ ಬೆಂಗಳೂರು ತಗೊಂಡು ಹೋಗೋದು ಕಷ್ಟ. ಅದಕ್ಕೆ ದಯವಿಟ್ಟು ಯಾರು ಕೇಳಕ್ ಹೋಗ್ಬೇಡಿ. ನಿಮ್ಗೆ ತಿನ್ಬೇಕು ಅಂತ ನ್ಯಾಚುರಲ್ ಫುಡ್ ತಿನ್ಬೇಕು, ಗಿಡದಲ್ಲೇ ಕಿತ್ಕೊಂಡು ಅಂದ್ರೆ ದಯವಿಟ್ಟು ಬನ್ನಿ ನಮ್ಮ ಕಡೆಗೆ ಹೋಗೋಣ.
ಬಣ್ಣನ ಕಿತ್ಕೊಡ್ತೀನಿ. ಕಿತ್ಕೊಳ್ಳೋ ಜವಾಬ್ದಾರಿ ನಂದ್ರಿ. ಓಕೆನಾ? ನೋಡಿ, ಇದೆಲ್ಲ ಅವಾಗ ನಮ್ಗೆ 4ನೇ ಕ್ಲಾಸಲ್ಲಿ ಪಾಠ ಇತ್ತು. ನೇರಳೆ ಮರದ್ದು, ಕೋತಿ ಕೂತಿರೋದು, ಕೆಳಗಡೆ ನದಿ ಹರಿತಾ ಇರೋದು, ಕೀಳಕ್ ಹೋದಾಗೆಲ್ಲ ಜಂಪಾಗಿ ನೀರೊಳಗೆ ಬಿದ್ದೋಗೋದು. ಇದೇ ನೇರಳೆ ಮರ. ನೋಡದಿರುವಂತಹ ಬೆಂಗಳೂರಿನ ಜನಗಳು ನೋಡ್ಕೊಳ್ಳಿ, ಬೇರೆ ದೇಶದ ಜನಗಳು ನೋಡ್ಕೊಳ್ಳಿ. ನೇರಳೆ ಹಣ್ಣಿನೆಲ್ಲ 2 ತರ ಬರ್ತೈತೆ. ಒಂದ್ ನೇರಳೆ ಹಣ್ಣು, ಜುಮ್ ನೇರಳೆ ಹಣ್ಣು, ಇನ್ನೊಂದು ನಾಯಿ ನೇರಳೆ ಹಣ್ಣು ಅಂತ ಕರೀತಾರೆ. ಇದು ಬಂದು ಜುಮ್ ನೇರಳೆ ಹಣ್ಣು. ಆಲ್ಮೋಸ್ಟ್ ಎಲ್ಲ ಸೇಲ್ ಆಗೋ ಜುಮ್ ನೇರಳೆ ಹಣ್ಣು ಅಂತೆ. ನಾಯಿ ನೇರಳೆ ಹಣ್ಣು ಆಲ್ಮೋಸ್ಟ್ ಎಲ್ಲ ರೋಡ್ ಸೈಡ್ ಅಲ್ಲಿ ಹಾಕಿರ್ತಾರೆ. ಅದು ಚೆನ್ನಾಗಿರುತ್ತೆ. ಅದು ಚಿಕ್ಕ ಅದು ಈ ತರ ಇರಲ್ಲ, ಅದು ಚಿಕ್ಕ ಪೀಸು. ಸೊ ಇದು ನೇರಳೆ ಹಣ್ಣುದು. ಬಟ್ ನಾನು ನಿಮ್ಗೆ ತೋರಿಸ್ತೀನಿ, ಈ ನೇರಳೆ ಮಾಡಿದ್ರೆ ತಿನ್ನೋದ್ಕಿಂತ ವೇಸ್ಟ್ ಆಗೋದೇ ಜಾಸ್ತಿ. ಎಲ್ಲ ಇದೆಲ್ಲ ನೋಡಿ, ಎಲ್ಲ ಬಿದ್ದಿರೋದೆ ಹಣ್ಣಾಗೆಲ್ಲ ಉದ್ದೋದವೆ. ಸಖತ್ತಾಗೈತಿ. ಒಂದು ಕವರ್ ತಂದಿದೆ, ಕಿತ್ಕೊಂಡು ಹೋಗ್ಬೋದು. ಕವರು ಬರ್ತೀನಿ, ಸಂಜೆ ಮೇಲೆ ಬಂದು ಕಿತ್ಕೊಂಡು ಹೋಗ್ತೀನಿ. ಬನ್ನಿ ಇವಾಗ ತಿನ್ನೋಕಿನ್ನ. ಇದು ನೇರಳೆ ಹಣ್ಣಿನ ಒಂದು ತಿಳ್ಕೊಂಡೆಲ್ಲ ಇರೋರಿಗೆ ನೇರಳೆ ಹಣ್ಣು ತಿಳ್ಸೋ ಅನ್ನೋ ಒಂದು ವಿಡಿಯೋ ಆಗಿತ್ತು ನೋಡಿ. ಯಾರೆಲ್ಲ ಕಿತ್ತಂಗೇಶ್ವರ ನೋಡಿ. ಇದು ನೇರಳೆ ಹಣ್ಣು ಮರ ನೋಡಿದವರಿಗೆ, ತಿಂದಲ್ಲಿರೋರಿಗೆ ಬಿಟ್ಟು ನೋಡಿ. ನಿಮ್ಮ ಅನಿಸಿಕೆಗಳನ್ನ ಇದ್ದಿದ್ದೇ ಇದೆ. ನಂದು ಆಲ್ವೇಸ್ ಕಮೆಂಟ್ ಸೆಕ್ಷನ್ ಓಪನ್ ಇದ್ದೇ ಇರುತ್ತೆ. ಸೊ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ.